ನೀವ್ ಯಾವ ತರ ಕುಕ್ಕರ್ನಾಗ ಬದ್ನಿಕಾಯಿ ಎಣ್ಕಾಯಿ ಮಾಡೋದು ನೋಡ್ರೇನು ಇಲ್ಲ ಅಂತಂದ್ರೆ ಇವತ್ತು ಹೆಂಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಶೇಂಗಾನ ಹುರ್ಕೊಂಡು ಆರಕ್ಕಿಟ್ಟು 2 ಉಳ್ಳಾಗಡ್ಡಿನ ಸಣ್ಣಗೆ ಹುಳ್ಕೊಳಾಕ್ತೀನಿ. ನಾ ಇಲ್ಲಿ 10 ಸಣ್ಣ ಬದ್ನಿಕಾಯಿ ತಗೊಂಡಿನಿ. ಅದ್ರ ಪ್ರಕಾರ ಎಲ್ಲಾ ಪದಾರ್ಥಗಳನ್ನ ತಗೊಳಾಕ್ತೀನಿ. ನಂತರ ಒಂದು ಮಿಕ್ಸಿ ಜಾರ್ನಾಗ ಶೇಂಗಾ, ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ, ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಅರಿಶಿನ ಹಾಕಿ ತರ್ತರಿಯಾಗಿ ರುಬ್ಕೋಬೇಕು. ನಿಮ್ ಕಡೆ ಏನಾರ ಉತ್ತರ ಕರ್ನಾಟಕದಾಗ ಮಾಡುವಂತ ಮಸಾಲೆ ಖಾರ ಇತ್ತಂತಂದ್ರ ಜಸ್ಟ್ ಶೇಂಗಾ, ಮಸಾಲೆ ಖಾರ, ಕೊತ್ತಂಬರಿ, ಅರಿಶಿನ ಹಾಕಿ ರುಬ್ಕೊಂಡ್ರೆ ಸಾಕಾಗ್ತೈತಿ. ಉಳ್ಳಾಗಡ್ಡಿ ಜೊತೆ ಈ ಶೇಂಗಾ ಪುಡಿ, ಉಪ್ಪು, ಸ್ವಲ್ಪ ಎಣ್ಣೆ ಹಾಕಿ ಚಲೋತ್ತಂಗೆ ಮಿಕ್ಸ್ ಮಾಡ್ಕೊಂಡು ಬದ್ನಿಕಾಯಿ ಒಳಗ್ ತುಂಬಿ ಒಗ್ಗರಣೆಗ ಸಾಸಿವೆ, ಜೀರಿಗೆ ಇವೆಲ್ಲ ಬದ್ನಿಕಾಯಿ ಹಾಕಿ ಸ್ವಲ್ಪ ಬದ್ನಿಕಾಯಿ ಹುರ್ಕೋಬೇಕು. ಅಂದ್ರ ಅವೆಲ್ಲ ಒಂದ್ ಸ್ವಲ್ಪ ಮ್ಯಾಲ ಬ್ರೌನ್ ಆಗುತ್ತಾನ ಹುರ್ಕೋಬೇಕು. ನಂತರ ಉಳ್ದಂತ ಉಳ್ಳಾಗಡ್ಡಿ ಮಿಕ್ಸರ್ ನ ಹಾಕಿ ಅದನ್ನ ಒಂದ್ 5 ರಿಂದ 10 ನಿಮಿಷ ಹುರ್ಕೊಂಡ ಅದಕ್ಕ ಎಷ್ಟು ಬೇಕೋ ಅಷ್ಟು ನೀರು, ನಿಮ್ಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ನೀರ್ ಹಾಕಿ ಮೀಡಿಯಂ ಫ್ಲೇಮ್ ಒಳಗ ಒಂದ್ ಸೀಟಿ ಹೊಡ್ಸಿರ ಸಾಕಾಗ್ತೈತಿ. ನಿಮ್ಗ ಬದ್ನಿಕಾಯಿ ಪೂರ್ತಿ ಮೆತ್ತಗಾಗ್ಬೇಕಂತಂದ್ರ ಪೂರ್ತಿ ಪ್ರೆಷರ್ ಹೋಗುತ್ತಾನ ವೇಟ್ ಮಾಡ್ರಿ. ಇಲ್ಲ ನಿಮ್ಗ ಬದ್ನಿಕಾಯಿ ಸ್ವಲ್ಪ ಗಟ್ಟಿ ಇರ್ಬೇಕಂತಂದ್ರ ಕುಕ್ಕರ್ ಕೆಳಗಿಳಿಸಿದ ತಕ್ಷಣ ಸೀಟಿನ ಎತ್ತಿ ಹವಾ ತೆಗೆದ್ ಬಿಡ್ರಿ.